ನಮಸ್ಕಾರ. ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. BGS ಎಜುಕೇಷನ್ ಸಂಸ್ಥೆ KR ಪೇಟೆ ಇಲ್ಲಿ 11ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಅಥವಾ 9:15ಗೆ ನಾನು ಬರ್ತಾ ಇದ್ದೀನಿ. ಯಾಕೆ ಅಂತೀರಾ? ನಮ್ಮ ಪೂಜ್ಯರಾದ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಪಟ್ಟಾಭಿಷೇಕದ 51ನೆಯ ಆ ದಿನವನ್ನು ಸ್ಮರಿಸಲು ಒಂದು ಕಾರ್ಯಕ್ರಮವಿಟ್ಕೊಂಡಿದ್ದಾರೆ. ಇದರಲ್ಲಿ ನಾನು ಯಾರನ್ನ ಬಹಳ ಇಷ್ಟಪಡ್ತೀನಿ, ಸ್ವಾಮಿಗಳ ಥರನೇ ಇನ್ನೊಂದು ಸ್ವಾಮಿಗಳನ್ನು ಅಷ್ಟೇ ಇಷ್ಟಪಡ್ತೀನಿ. ಅವ್ರು ಯಾರು ಅಂದರೆ ನಮ್ಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳು. ಅವರು ಬಹಳ ಒಳ್ಳೆ ವಿದ್ವತ್ತಿರೋರು, ಬಹಳ ಒಳ್ಳೆ ಮನಸ್ಸಿರೋರು. ಅವರು ಹೇಳಬೇಕು ಅಂದರೆ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸವನ್ನೇ ದೈವ ಅಂದ್ಕೊಂಡಿರೋರು. ಅಂಥ ಮಹಾನ್ ವ್ಯಕ್ತಿನ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ BGS ರಾಮಕೃಷ್ಣ ಗೌಡ ಅವರು ರಾಜ್ಯ ಪ್ರಶಸ್ತಿ ವಿಜೇತರು. ಅವರ ಆಶ್ರಯದಲ್ಲಿ, ಅವರ ಮೇಲ್ನೋಟದಲ್ಲಿ, ಅವರ ಗೈಡೆನ್ಸಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ಇನ್ನೊಂದು ಸಂತೋಷದ ವಿಷಯ ಅಲ್ವಾ. 51ನೆಯ ಪಟ್ಟಾಭಿಷೇಕದ ಸವಿ ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮಕ್ಕಳ ವಿಕಾಸ, ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ತಿಳಿಸೋದು, ಸಂಸಾರದ ಬಗ್ಗೆ ಇದೆಲ್ಲವನ್ನು ತಿಳಿಸೋದು ಬಹಳ ವಿರಳ. ಅಂಥದ್ರಲ್ಲಿ ಈ ಸಂಸ್ಥೆ ಆ ಥರ ಒಂದು ಕಾರ್ಯವನ್ನು ಕೈಗೊಂಡಿದೆ. ಅದರ ಜೊತೆ ನಾನು ಕೈ ಜೋಡಿಸ್ತಾ ಇದ್ದೀನಿ, ಅದಕ್ಕೆ ಬರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಆ ಮಕ್ಕಳ ಜೊತೆಯಲ್ಲಿ ಇದ್ದು ಅವರು ಮಾಡುವ ಒಂದೊಂದು ಕಾರ್ಯವನ್ನು ನೋಡಿ ನನ್ನ ಕೈಯಲ್ಲಿ ಅದನ್ನು ಹೇಳಿಕೊಟ್ಟು ಮನೋರಂಜನೆ ಕೊಟ್ಟು ಬರುವಂಥ ಒಂದು ಸೌಭಾಗ್ಯ ನನಗೆ BGS ಕೊಟ್ಟಿದೆ. ಅದಕ್ಕೆ 11ನೆಯ ತಾರೀಕು ಬೆಳಗ್ಗೆ 9:30ಕ್ಕೆ ನಾನು KR ಪೇಟೆಗೆ ಬರ್ತಾ ಇದ್ದೀನಿ. ನೀವು ಬನ್ನಿ, ಎಲ್ಲರನ್ನೂ ಕರೆತನ್ನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ಮಾರ್ಪಡಿಸೋಣ. ಯಾಕೆ ಅಂದರೆ ನೀವೆಲ್ಲ ಬರದೇ ಹೋದರೆ ಅದು ಕಾರ್ಯಕ್ರಮ ಅಲ್ಲ. ಬನ್ನಿ, ನೀವೆಲ್ಲ ಬಂದ್ರೇ ಕಾರ್ಯಕ್ರಮ ಆಗೋದು. ನಮಸ್ಕಾರ.